ಲೋಡಿಂಗ್ ಅಂತೂ ಏನಿಲ್ಲ. ಸೋಮವಾರ ದಿನ ಗಾಡಿ ವಾಶ್ ಮಾಡ್ಸತ್ತೀವಿ. ಕಾರಣ ಹೇಳ್ತೀನಿ ರೀ ಮುಂದೆ ವಿಡಿಯೋದಾಗ ನೋಡ್ಬೋದು. ಹಂಗೆ ಭತ್ತ ಒಂದು ಕಟ್ ಆಗಿತ್ತು ರೀ, ವೆಲ್ಡಿಂಗಿಗೆ ಕೊಟ್ಟಿದ್ವಿ. ಹಂಗೆ ನಮ್ದು ಹನುಮಂತ ಅನ್ನಾರ ಗಾಡಿ ಒಂದೈತಿ ನಂತರ ಇಲ್ಲೇ ನಾ ಕೆಲ್ಸಕ್ಕೆ ಬಿಟ್ಟಿದ್ದಾರೆ. ಅದನ್ನು ನೋಡ್ಬೋದು. ಮೊನ್ನೆ ಹುದಲ ಸಿಕ್ತು ಒದ್ದಾಡಿ ಬಂದಿತ್ತು. ಹಂಗಾಗಿ ರೀ ನಮ್ಮ ಕೈಲಿಂದ ಬಗೆ ಹರಿದಿಲ್ಲ ಅಂತಂದು ವಾಟರ್ ಸರ್ವಿಸ್ಗೆ ಬಿಟ್ಟಿದ್ದೀವಿ. ಆದವ್ರಿ ಹಂಗೆ ಕೆಲಸ. ಇನ್ನೇನು ಗಾಡಿ ತೆಗಿಬೇಕು. ಹಂಗೆ ನಮ್ಮದೆಲ್ಲ ಕೆಲಸ ಮುಗೀತು ರೀ. ಇನ್ನೇನು ಅದೊಂದು ಭತ್ತ ವೆಲ್ಡಿಂಗ್ ಹಿಡಿಸ್ಕೊಂಡು ಹೋಗೋದಿನ್ನ. ಏನು ಸರ್ವಿಸ್ ಎಲ್ಲ ಮುಗೀತು ರೀ. ಹಂಗೆ ಹುಡ್ಡ ಗಿಡ್ಡ ಹಾಕ್ಕೊಂಡಿದ್ದಾತ. ಬಂದು ಬಂಕಿಗೆ ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ಕೊಂಡು ಬರ್ರಿ ಕಟಿಂಗ್ ಮಾಡ್ಸ್ಕೊಂಬರ್ನು. ಕೂಲ ಭಾಳ ಅವಘಡ ಬಂದವು. ಹಂಗಾಗಿ ನಾವು ಯಾವಾಗ ಬರಲಿ ರೀ ಕೊಳ್ಳಾಡ್ದು ಅಮ್ಮೋಗಿ ಬಂದು ದರ್ಶನ ಮಾಡ್ಕೊಂಡು ಹೋಗೋದು. ನಮ್ಮೂರಿಗೆ ಹೋಗಿನಪ್ಪ ಇಲ್ಲಿ ರೂಢಿ ಇದ್ರೆ ಅದು. ಹಾಗಾಗಿ ಅಲ್ಲಿ ಗಾಡಿ ತರಿವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡ್ಬೋದು. ಬರೀ ಇಲ್ಲಿಂದ 10 ಕಿಲೋಮೀಟ್ರ್ ನಮ್ಮೂರು ಹೋಗೋಣ. ಇನ್ನೇನು ಎಲ್ಲ ಮೂಡಿಗೆ ಹೋಗಕ್ಕೆ ಎಲ್ಲ ರೆಡಿ ಆಗೈತೆ ರೀ. ನಮ್ಮ ದೋಸ್ತ ಒಬ್ಬವ ಆಕಳ ಮೇಸಕ್ಕೆ ಬಂದಿದ್ದ, ಅವ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೇವೆ ನಾವು. ಇನ್ನೇನು ಊರು ಬಿಟ್ಟು ಹೊಂಟಿದ್ದೀವಿ ರೀ ನಾವು ಸೌದತ್ತಿಗೆ. ನೋಡ್ಬೋದು ಇದು ಮೊನ್ನೇನು 33 ದಿನ ಊಟ ನೀರು ಕೂಳ ಬಿಟ್ಟು ಕುಂತಿದ್ರಲ್ಲ ಅಜ್ಜಾರ ಆ ಊರಿಗೆ ಅಂಥವ್ರು ಬಂತವ್ರು. ಇನ್ನೇನು ಅಣ್ಣಿಗಿರಿ ನವಲ್ಗುಂದ ದಾಟಿ ಹೊಂಟಿದ್ದೇವೆ ರೀ. ನೋಡ್ಬೋದು ನಮ್ಮ ದೋಸ್ತ ಕಡೆ ಆತನ ಗಾಡಿನ ನವಲ್ಗುಂದ ಪಾಸ್ ಮಾಡಿ ಹಿಂಗೆ ಹಂಚಿನಾಳ ಮ್ಯಾಗ ಹೋಗುದ್ರಿ. ಒಳಗಲ್ ರೋಡ್ ನನಗೂ ಗೊತ್ತಿಲ್ಲ. ಹಂಗಾಗಿ ನಮ್ಮ ದೋಸ್ತನ ಕೈ ಕೊಟ್ಟಿದ್ದೇನೆ ಗಾಡಿನ. ನೋಡ್ಬೋದು ಇವ ನಮ್ಮ ತಮ್ಮ ದೂರ ಅಳಿಯಾದೇವ್ರ ಹಿಂದಿಂದ ಮ್ಯಾಳೆ ಹಿಂದೆ ಐತ್ರಿ. ಬಟ್ ಅಲ್ಲಿ ಹೋಗಿ ಗುಡ್ಡಕ್ಕೆ ಹೋದ ಮ್ಯಾಗ ತೋರಿಸ್ತೀನಿ ನೋಡ್ಬೋದು. ಇನ್ನೇನು ನವಲ್ಗುಂದ ದಾಟಿ ಗೊಬ್ಬರ ಗುಂಪಿಗೆ ಬಂದಿದ್ದಾತ್ರಿ. ಹೋಗಿನ ಮುಂಚೆಕ ಇಲ್ಲಿ ಒಂದು ದೇವಸ್ಥಾನ ಐತಿ, ಶ್ರೀ ಗ್ರಾಮ ದೇವತೆ ದೇವಸ್ಥಾನ. ಹಾಗಾಗಿ ಇಲ್ಲಿ ನಿಂತ ತಿಂಗಡಿ ಬೆಳಗ್ಗೆ ಹೋಗೋ ಪದ್ಧತಿ. ಹಾಗಾಗಿ ನಾವು ಎಲ್ಲ ಮುಗಿಸ್ಕೊಂಡ್ವಿ. ಇನ್ನೇನು ಇದಾಗತ್ತೇವ್ರಿ ನೋಡ್ಬೋದು. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಬಂದವರೆಲ್ಲ ನಿಂತು ತರಿಬಿ ಉದಿನ ಕಡೆ ಬೆಳಗ್ಗೆ ಹೋಗ್ತಾರೆ. ಬರೀ ಹೋಗು ನೀನು. ಇನ್ನೇನು ಬಂದೀವ್ರಿ ಎಲ್ಲ ಮುಡ್ಕ ನೋಡ್ಬೋದು. ಅಲ್ಲಿ ಗಾಡಿ ನೋಡ್ರಿ ಎಷ್ಟು ಹಾಕೊಂಡ ಜನ ಐತಿ. ನಾಳೆ ಕಡ್ಲಿಗಾರ ಹುಣಿವೆಲ್ಲ ಹಾಕಿ ಇನ್ನೇನು ಎಲ್ಲ ಕಸ ಹೊಡ್ಯಾಕತ್ತಾರ ಮನೆಯನ್ನಾರ. ಒಗಾತಿ ಮಾಡ್ಕೊಳಕತ್ತಾರ ಈ ಜಗನ. ಈಗ ಇನ್ನೂ ದೇವ್ರು ನೋಡಕ್ಕೆ ಹೊಂಟಿದಾರ ನಮ್ಮ ಮನೆಯನ್ನಾರ. ನೋಡ್ಬೋದು ಅಲ್ಲಿ ಒಬ್ಬೊಬ್ರು ಹೊಂಟ್ರ. ನಾವು ನಮ್ಮ ದೋಸ್ತರು ಕೂಡಿ ಬಂದೀವ್ರಿ ದರ್ಶನ ಮಾಡಕ್ಕೆ. ಇನ್ನೇನು ದರ್ಶನಕ್ಕೆ ಹೋಗಿ ನಮ್ಮ ಮುಂಚೆಕ ಎಣ್ಕೊಂಡದ ನೀರು ಕಾಲಿಗೆಲ್ಲ ತೊಳ್ಕೊಂಡು ಹಂಗೆ ನೀರು ಮುಗಿಸ್ಕೊಂಡು ಬಂದೀವ್ರಿ. ಇನ್ನು ಹಂಗೆ ನೆಕ್ಸ್ಟ್ ಹೋಗೋದ ಹೊಂಟಿದ್ದೇವ್ರಿ. ಬರ್ರಿ ಹೋಗೋಣ. ನೋಡ್ಬೋದು ಈಗ ನೈಟ್ ಇಷ್ಟೊತ್ತಾದ್ರೆ ರೆಸ್ಟ್ ಐತ್ರಿ. ಇಲ್ಲಿ ಒಂದು ಹೆಣ್ಮಕ್ಳು ಕೂತಾಗ ಸೌರ್ಸೋದು ನಮಗೆ ಆಗೋದಿಲ್ಲ, ಅವ್ರು ಆರಾಮ್ ಬರೋದು. ಹಾಗಾಗಿ ನಾವು ನಮ್ಮ ದೋಸ್ತರು ಅಷ್ಟೇ ಹೊಂಟಿದ್ದೀವಿ ದರ್ಶನ ಮಾಡೋಕೆ. ಯಾಕಂದ್ರೆ ನಾಳೆ ಹುಣಿವಿ ಕಡ್ಲಿಗೆರೆ ಹುಣಿವಿ, ಅದ್ರ ಸಂಬಂಧ ಗದ್ದಲು ಭಾಳ ಇರ್ತೈತಿ. ಅದಕ್ಕಾಗಿ ಈಗ ದರ್ಶನ ಮಾಡ್ಕೊಂಡ್ಬಿಡ್ತೇವೆ ರೀ ನಾವು. ಮತ್ತು ನಾಳೆಗೆ ಬರೋದು ಆಗೋದಿಲ್ಲ. ಅದರ ಸಂಬಂಧ ಬರ್ರಿ ಆದಾಟ ಹಂಗೆ ಹೋಗೋಣ, ತೋರಿಸ್ತೀನಿ. ನಾವ ಲೇಟ್ ಅಂದ್ರೆ ನಮ್ಮ ಮನೆಯವ್ರ ನಮ್ಗಿನ ಮುಂದೆ ಬಂದಿದ್ದಾರೆ ರೀ. ಇಲ್ಲೇ ಅದಾರ ನೋಡ್ರಿ ಇಷ್ಟೋರು. ಬಟ್ ಕಾಣಂಗಿಲ್ಲ ವಿಡಿಯೋದಾಗ. ನೋಡ್ಬೋದು ರಶ್. ನೈಟ್ 8:30 9 ಗಂಟೆ ಯಾಕೆ ಬಂದ್ರೆ ಇಲ್ಲಿ 4 ಲೈನ್ ಆಗಿತ್ತಂದ. ಇಲ್ಲಿಗೆ ಮುಗಿತ್ರಿ. ಒಳಗೆ ಫೋನ್ ಅಲೌಡ್ ಇಲ್ಲ, ಹಂಗಾಗಿ ವಿಡಿಯೋ ಮಾಡೋದಿಲ್ಲ. ಇಲ್ಲಿಗೆ ಮುಗಿಸ್ತೀನಿ. ಊಟ ಗೀಟ ಆತ್ರಿ. ಇನ್ನೇನು ಬೆಳಗಿನ ಅಡುಗೆ ಪ್ರಿಪೇರ್ ಮಾಡೋದು ಹೆಣ್ಮಕ್ಳು ಮಾಡ್ತಾರೆ. ಅವ್ರಿಗೆ ಮಕ್ಕಳು ಜಾಗ ಮಾಡಿಕೊಡೋದು ಒಂದು ನಮ್ಮ ಕೆಲಸ. ಅದೇ ಬೆಳಗ್ಗೆ ಮಳೆ ಹಿಡ್ಕೊಂಡು ಆ ಕಾರಣದಿಂದ ಏನು ಮಾಡ್ಬೇಕು, ತಡಪಲ್ ಹಾಕಿದ್ದೇವೆ ಗಾಡಿಗೆ. ನೋಡ್ರಿ ಇಲ್ಲಿ ಮಳೆ ಒಂದು ಹಿಡ್ದೈತಿ. ನಮ್ದು ಅಂತ ಅಲ್ಲ, ಪ್ರತಿಯೊಬ್ಬರದ್ದು ಅದ ಹಣೆ ಬಾರ. ಚೇತ್ಯ ಹೊಲ್ಟಾ ಇಲ್ಲಿ ಚೇತ್ಯ ಹಿಂಗಡಿ
ಆಗಲೇ ಬಸ್ ಅದನ್ನ ಬೇಗ ಕಟ್ಟಿಲ್ಲ. ಇಲ್ಲೇ ಸಮಸ್ಯೆ ಬಂತು ನೋಡಿ. ಚರ್ಗಿಗೆ ಹಾಕ್ಲ, ಚರ್ಗಿಗೆ ಹಾಕ. ನೋಡ್ಬೋದು ಸಾಯಂಕಾಲ ಟೈಮ್ ಅಡ್ಡಾಡಕ್ಕೆ ಬಂದೀವಿ. ನಮ್ಮ ದೋಸ್ತರು, ನಮ್ಮ ರೆಡ್ಡಿ, ನಮ್ಮ ತಮ್ಮ, ನಾವು ಹೊರಗೆ ಹೋಗಿ ಅಡ್ಡಾಡಿ ಬಂದಿದ್ದೆಲ್ಲ ಆತ. ನೋಡ್ಬೋದು ಆಲ್ರೆಡಿ ಎಲ್ಲರ ಪ್ಯಾಕ್ ಮಾಡಿ ನಿಲ್ಲಿಸಿದಾರೆ ಗಾಡಿ ಗಿಡಿ. ಥಂಡಿ ನಮ್ಮನೆ ಬೀಸಾತತ್ರಿ, ಗುಡ್ದಾಗದೇವು. ನೋಡ್ಬೋದು ನೋಡ್ರಿ, ಇಲ್ಲಿ ಹೊಗೆ ಹಾಕಿದ್ದಾರೆ. ನಮ್ಮ ಅಪ್ಪರ ಆಮ್ಯಾಗ ಇನ್ನೊಬ್ರು ಚನ್ನಪ್ಪಣ್ಣ ಅಂತಂದು ಮೂರನೇರವರು. ನೋಡ್ಬೋದು ಅಲ್ಲಿ ಇನ್ನೊಂದು ಯಾಕೆ ಐತಿ, ಅದೊಂದು ಟೆಂಟ್ ಅದನ್ನು ಈಗ ಹೋಗ್ತಾರೆ. ನಾವು ಇನ್ನೇನು 11 ಗಂಟೆಗೆ ಬಿಡ್ಬೇಕ್ರಿ. ಊಟ ಗೀಟ ಮಾಡ್ಕೊಂಡು ಅಲ್ಲಿಗೆ ಪೂರ್ತಿ ವಿಡಿಯೋ ನಾಳೆಗೆ ಅಪ್ಲೋಡ್ ಮಾಡ್ತೇನೆ.